ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಇದ್ದೀನಿ. ಇವತ್ತು ಬೆಂಗಳೂರಲ್ಲಿ ಒನ್ ಆಫ್ ದಿ ಬೆಸ್ಟ್ ಫ್ರೂಟ್ ಮಾರ್ಕೆಟಿಗೆ ನಾನು ಬಂದಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಫ್ರೂಟ್ ಸಿಗುತ್ತೆ. ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಹೋಗ್ತಾನೆ ಸ್ವಲ್ಪ ಇಲ್ಲಿ ಹಣ್ಣೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ಇಲ್ಲಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣುಗಳು ಅಂತ ಅಂದ್ಬಿಟ್ಟು. ಈ ಮಾರ್ಕೆಟಲ್ಲಿ ನೀವು ಯಶವಂತಪುರ ಸೈಡ್ ಹೋಗ್ತಾ ಇದ್ದರೆ ಇಲ್ಲಿ ತೊಗೋಬೋದು. ಇಲ್ಲಿ ಏನಪ್ಪ ಲೊಕೇಶನ್ ಅಂತ ಅಂದರೆ ಚೌಡೇಶ್ವರಿ ನಗರ ಲಗ್ಗೆರೆ ಅಂತ ಮೇನ್ ರೋಡ್ ಪಕ್ಕದಲ್ಲೇ ಇದೆ. ಸುಮ್ಮನಳ್ಳಿ ಬಿಟ್ಟು ಸ್ವಲ್ಪ ಮುಂದಕ್ಕೆ ಲಗ್ಗೆರೆ ಇದೆಯಲ್ವಾ, ಅಲ್ಲೇ ಎಷ್ಟು ಚೆನ್ನಾಗಿರೋ ಹಣ್ಣುಗಳು ಸಿಗ್ತವೆ ಅಂತ ಅಂದರೆ ಇಲ್ಲಿ ಒಂದು 4-5 ಸಲ ತೊಗೊಂಡಿದ್ದೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಈವ್ನಿಂಗ್ ಬರ್ತಿದ್ದೆ. ಮಾರ್ನಿಂಗ್ ಬಂದಿದ್ರೆ ವೀಡಿಯೋ ಎಲ್ಲ ಮಾಡ್ಬೋದು ಅಂದ್ಬಿಟ್ಟು ಇವತ್ತು ಹೆಂಗಿದ್ರು ಊರಿಗೆ ಹೋಗ್ತಾ ಮಾರ್ನಿಂಗೆ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತೊಗೋತಿದ್ನಲ್ವ, ಅದಕ್ಕೆ ಒಂದು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡೋಣ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹಣ್ಣುಗಳು ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಎಲ್ಲ ಥರ ಹಣ್ಣುಗಳನ್ನು ಸಿಕ್ಬಿಡುತ್ತೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಯಾವಾಗಲಾದರೂ ಯಶವಂತಪುರ ಸೈಡು ಸುಮ್ಮನಳ್ಳಿ ಈ ಕಡೆ ಹೋದರೆ ಇಲ್ಲಿ ತೊಗೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ರೀಸನಬಲ್ ಪ್ರೈಸ್ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನನ್ನ ಮಗುಂಗೂ ಊರಿಗೂ ಸ್ವಲ್ಪ ಹಣ್ಣುಗಳು ತೊಗೊಂಡು ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇಲ್ಲಿ ನೋಡಿ ನನ್ನ ಮಗ ಕುತ್ಕೊಂಡು ಅಲ್ಲಿ ಹೋಗೋ ಬರೋನ್ನೆಲ್ಲ ನೋಡ್ತಿದ್ದಾನೆ. ನಮ್ಮ ಮನೆಯವ್ರು ಗಾಡಿ ಪಾರ್ಕ್ ಮಾಡಿ ಬರಲಿ ಅಂತ ಅಂದ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಹಾಗೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಂತೂ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಪಾರ್ಕಿಂಗ್ ಮಾಡೋಕ್ಕೂ ಅಷ್ಟೊಂದು ಜಾಗ ಇಲ್ಲ. ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಕಡೆ ಪಾರ್ಕ್ ಮಾಡಿ ಬಂದರು ನಮ್ಮ ಮನೆಯವರು. ಲಗೇಜೆಲ್ಲ ಎತ್ಕೊಂಡು ಅವ್ರು ಹೋಗ್ತಿದ್ದಾರೆ. ಇವಾಗ ನನ್ನ ಮಗನ್ನ ಕರ್ಕೊಂಡು ನಾನು ಹೋಗಬೇಕು. ಇನ್ನು ನೋಡಿ ಹೋಗೋ ಬರೋರ್ನೆಲ್ಲ ಹೆಂಗೆ ನೋಡ್ತಾ ಕೂತಿದ್ದಾನೆ ಅಂತ ಅಂದರೆ ಫುಲ್ಲು ಡೀಪ್ ಅಬ್ಸರ್ವೇಷನು. ನಂಗೆ ಕರೆದ್ರೂ ತಿರುಗಲ್ಲ. ನಾವು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ವಲ್ಲ, ನಮ್ಮ ಮನೆಯವರು ಲಗೇಜೆಲ್ಲ ಇಟ್ಟು ನಮ್ಮನ್ನೇ ಹುಡ್ಕೊಂಡು ವಾಪಸ್ ಅಲ್ಲಿಗೆ ಬಂದಿದ್ದಾರೆ. ನೋಡಿದರೆ ಟಿಕೆಟೇ ತೊಗೊಂಡಿಲ್ಲ. ನಾವು ಟಿಕೆಟ್ ಎಲ್ಲ ತೊಗೋತಿರ್ತಾರಲ್ವ, ಅಷ್ಟರಲ್ಲಿ ನಾವು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಇವಾಗ ಬಂದ್ಬಿಟ್ಟು ಪರ್ಸ್ ಇಸ್ಕೊಂಡು ಹೋಗ್ತಿದ್ದಾರೆ ಟಿಕೆಟ್ ತೊಗೊಳಕ್ಕೆ. ನಾವಿವತ್ತು ವಾಸ್ಕೋ ಡ ಗಾಮ ಗೋವಾ ಟ್ರೈನಿಗೆ ಹೋಗ್ತಿರೋದು. ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ನಮ್ಮ ಮನೆಯವ್ರು ಬಂದರು. ಚೇಂಜ್ ಎಲ್ಲ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಇವಾಗ ಲಗೇಜ್ ತೊಗೊಂಡು ಹೋಗೋಣ ಬೇಗ. ಈ ಟ್ರೈನ್ಗಂತೂ ಇದು ಗೋವಾ ಟ್ರೈನ್ ಆಗಿರೋದನ್ನೋದು ತುಂಬ ರಶ್ ಇರುತ್ತೆ. ನಾವು ಟಿಕೆಟ್ ತೊಗೊಂಡು ಹೋಗೋದ್ರಿಂದ 1 ಅವರ್ ಮುಂಚೆನೇ ಬಂದಿದ್ದೀವಿ. ಆದರೂ ನಮ್ಮ ಮನೆಯವ್ರು ಇಷ್ಟ ನೋಡಿ ಫ್ರೆಂಡ್ಸ್, ನಾವು ಮೇಲೆ ನನ್ನ ಮಗುನ ಎತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಲಗೇಜ್ ತೊಗೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ಜಂಕ್ಷನ್ ನೋಡಿ. ಇಲ್ಲಿ ಅಪಾರ್ಟ್ಮೆಂಟು, ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಫ್ರೆಂಡ್ಸ್. ನಾನು ನನ್ನ ಮಗುನ ಎತ್ಕೊಂಡು ಈ ಥರ ವೀಡಿಯೋ ಮಾಡ್ಕೊಂಡು ಇಳ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಹೆಂಗೋ ಹೋಗ್ಬೇಕಲ್ಲ. ಇವನು ಕಳ್ಳ ನೋಡ್ರಿ ಹೆಂಗೆ ನೋಡ್ತಿದ್ದಾನೆ ನಾನು ಕಳ್ಳ. ಹಾಯ್ ಮಾಡ್ತೀನಿ ಇವರಿಗೆ. ಹಾಯ್ ಫ್ರೆಂಡ್ಸ್, ನೌಕರಿಗೆ ಹೋಗ್ತಾ ಇದ್ವಿ. ಬಾಯ್ ಮಾಡ್ತಿದ್ಯಾ? ಚೀನಿ ನಡ್ಕೊಂಡು ಹೋಗೋಣ. ಚೀನಿ ಸ್ವಲ್ಪ ದೂರ ನಡೆಯಮ್ಮ. ಸುಸ್ತಾಯ್ತು. ಅಲ್ಲೂ ಸ್ವಲ್ಪ ಫಾಸ್ಟ್ ಹೋಗ್ತೈತೆ, ನಾವು ನಿಧಾನ ಅಂದ್ವಿ. ಅದಕ್ಕೆ ಇಲ್ಲೇ ಬಂದ್ರಿ. ಏನು ಕಲ್ತಿರೋದು? ಹೋಗಿ ನೀನು ಊರಿಗೆ. ಐತಿಯಲ್ಲ, ಬೇಡ ಇವನು ಕರ್ಕೊಂಡು ಹೋಗಿ. ನಮ್ಮ ಮನೆಯವರು ವಾಟ್ರ್ ಬಾಟ್ಲ್ ತೊಗೊಬರೋಕ್ಕೆ ಅಂತ ಕೇಳಿದ್ರೆ ನನ್ನ ಮಗ ನಮ್ಮಮ್ಮ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಹತ್ಕೊಂಡು ಬರ್ತಿದ್ದೀನಿ. ಇದು ಲಾಂಗ್ ರೂಟ್ ಟ್ರೈನ್ ಆಗಿರೋದ್ರಿಂದ ನೋಡಿ, ನಾವು ಬಂದಾಗ ಎಷ್ಟು ಖಾಲಿ ಇತ್ತು. ಈಗ ಆಲ್ರೆಡಿ ಜನಗಳೆಲ್ಲ ನಿಂತ್ಕೊಬಿಟ್ಟಿದ್ದಾರೆ, ಅಷ್ಟು ರಶ್ ಆಗಿದೆ. ಎಲ್ಲ ಟ್ರೈನೆಲ್ಲ ಹೊರಡ್ತು. ಸರಿ ಅಂತ ಕುತ್ಕೊಂಡ್ರೆ ಇಲ್ಲಿ ನೋಡ್ರಿ ಎಲ್ಲರೂ ಮೊಬೈಲ್ ನೋಡ್ತಿದ್ದಾರೆ. ಎಷ್ಟು ಅಡಿಕ್ಟ್ ಆಗಿದ್ದೀವಿ ನಾವು ಈ ಜನ್ರೇಷನ್ ಅವ್ರ ಮೊಬೈಲಿಗೆ ಅಂತ ಅಂದರೆ ಎಲ್ಲ ಒಬ್ಬರು ಇಬ್ಬರು ಸುಮ್ಮನೆ ಕುತ್ಕೊಳ್ಳೋದು, ನಿದ್ದೆ ಮಾಡೋದು. ನಮ್ಮ ಮನೆಯವ್ರನ್ನೂ ಸೇರಿಸಿ ನನ್ನ ಮಗ ಸ್ವಲ್ಪ ಹೊತ್ತು ಆದ ತಕ್ಷಣವೇ ಮಲ್ಕೊಬಿಟ್ಟ. ಟ್ರೈನು ಹೊರಡೋ ಸ್ಟಾರ್ಟ್ ಆಯ್ತಲ್ಲ, ಅವನಿಗೆ ನಿದ್ದೆ ಮಾಡಿಸಲಿಲ್ಲ. ಟ್ರೈನಲ್ಲಿ ಸ್ವಲ್ಪ ನಿದ್ದೆ ಮಾಡಲಿ ಅಂತ
ಅವನು ಮಲ್ಕೊಂಡಿದ್ದ. ಸರಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಕೂತಿದ್ದೀನಿ. ನಮ್ಮ ಮನೆಯವ್ರು ನೋಡಿ ಹೆಂಗೆ ನೋಡ್ತಿದ್ದಾರೆ ಮೊಬೈಲ್ನ ಅಂತಂದರೆ, ಅವನು ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನನಗೆ ಸಾಟಿಲ್ಲ ಅಂತ ನನ್ನ ಮಗ ನಿದ್ದೆಗೆ ಹೋಗೋವರೆಗೂ ಕಷ್ಟ. ನಿದ್ದೆಗೆ ಹೋದ್ಮೇಲಂತೂ ಅವನಿಗೆ ಏನಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾನೆ. ನನಗಂತೂ ತುಂಬ ಖುಷಿ. ನನ್ನ ಮನೆಯವ್ರು ನೋಡ್ರಿ ಹೆಂಗೆ ಮೊಬೈಲ್ ನೋಡ್ತಿದ್ದಾರೆ. ನಾನು ಜಾಸ್ತಿ ಮೊಬೈಲ್ ನೋಡೋಕ್ಕೆ ಕೊಡಲ್ಲ. ಇನ್ನೇನು ಮಾಡಿದ್ರೆ ಟ್ರೈನಲ್ಲಿ ಟೈಮ್ ಪಾಸ್ ಆಗಬೇಕಲ್ಲ ಅಂತ. ಅವ್ರು ನೋಡಿ ಮೇಲ್ಗಡೆಯವರು ಅಷ್ಟೇ 10 ಜನದಲ್ಲಿ 8 ಜನದಷ್ಟು ಜನ ಮೊಬೈಲ್ ನೋಡ್ತಿರ್ತಾರೆ. ಇನ್ನು ಉಳಿದವರಷ್ಟೇ ಸುಮ್ಮನೆ ಇರೋದು. ನಮ್ಮ ಮನೆಯವ್ರನ್ನ ನೋಡಿ ಹೆಂಗೆ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತ ತೋರಿಸ್ತಿದ್ದೀನಿ. ಈ ಥರ ಮೊಬೈಲ್ನ ತುಂಬ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೇ ಇವಾಗ ಜಾಸ್ತಿ ಹಾರ್ಟ್ ಅಟ್ಯಾಕು, ಕಣ್ಣು, ಅದರಲ್ಲಿ ಎಕ್ಸ್ಪೆಷಲ್ ನೈಟ್ ಟೈಮ್ ಅಂತೂ ಜಾಸ್ತಿ ಫೋನೇ ನೋಡಬಾರ್ದು. ನಮ್ಮ ಮನೆಯವ್ರು ನೋಡಿ ಹೆಂಗೆ ಗುರಾಯಿಸ್ತಿದ್ದಾರೆ. ಫೋನು ಯೂಸ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು. ಎಷ್ಟು ಅವಶ್ಯಕತೆ ಅಷ್ಟೇ ಯೂಸ್ ಮಾಡಬೇಕು ಮೊಬೈಲ್ನ. ಇಷ್ಟೊಂದು ಯೂಸ್ ಮಾಡಿದರೆ ನಮಗೇ ಹೆಲ್ತಿಗೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. 2 ಅವರ್ ಆದಮೇಲೆ ನನ್ನ ಮಗ ಮಲಗಿದವನು ಎದ್ದ. ಮುಂದೆ ಹುಡುಗರು ಇದ್ರಲ್ಲ, ಅವ್ರಿಗಂತೂ ನನ್ನ ಮಗ ನೋಡಿ ಫುಲ್ ಖುಷಿಯಾಗಿ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡ ಇದ್ದರು. ನನಗಂತೂ ಈ ಥರ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅಥವಾ ಎಲ್ಲ ಜರ್ನಿ ಮಾಡಬೇಕಾದ್ರೆ ಅಷ್ಟೊಂದು ರಿಸ್ಕ್ ಅಂತ ಏನು ಅನಿಸಲ್ಲ. ಯಾರಾದರೂ ನೋಡ್ಕೋತಾರೆ. ನಾವು ಎದುರುಗಡೆ ಇರೋರು, ಪಕ್ಕದಲ್ಲೇ ಇರೋರು ಯಾರಾದ್ರೂ ಮಾತಾಡಿಸ್ಕೊಂಡು ಹಂಗೆ ಟೈಮ್ ಪಾಸ್ ಆಗಿಬಿಡುತ್ತೆ. ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅವ್ನು ಮಲಗಿಲ್ಲ ಅಂದರೆ ಸ್ವಲ್ಪ ಮಲ್ಕೋತಾನೆ, ಹೆಂಗೋ ಟೈಮ್ ಪಾಸ್ ಆಗುತ್ತೆ. ಅಷ್ಟೊಂದು ಏನೂ ಅನಿಸಲ್ಲ. ನನಗಂತೂ ಒಂಥರ ಭಾಳ ಖುಷಿಯಾಗುತ್ತೆ. ನನಗೂ ಸ್ವಲ್ಪ ರಿಸ್ಕ್ ಕಮ್ಮಿ ಆಗುತ್ತಲ್ಲ. ಇವಾಗ ಸ್ವಲ್ಪ ದೊಡ್ಡವನಾಗಿರೋದಕ್ಕೆ ಇನ್ನೇನು 2 ವರ್ಷ ಆಗ್ಬಿಡುತ್ತಲ್ಲ, ಮೇಲೆಲ್ಲ ಹತ್ತಿ ಕುಣಿತಾ ಇರ್ತಾನೆ. ನನಗಂತೂ ಸಾಕಾಗಿ ಮಾಡ್ತಾನೆ. ಈ ಥರ ಬೇರೆಯವ್ರು ಸಿಕ್ಕರೆ ನೋಡಿ ಎಷ್ಟು ಸೈಲೆಂಟಾಗಿ ಕುತ್ಕೊಂಡು ಆಟಾಡ್ತಿದ್ದಾನೆ ನೋಡಿ. ಈಗ ಆಲ್ರೆಡಿ ಸೈಲೆಂಟಾಗಿ ಇದ್ದಾನೆ ಅಂದ ತಕ್ಷಣವೇ ಬಾಟ್ಲೆಲ್ಲ ತೆಗೆದು ಎಸಿತಾನೆ. ಅವನು ಆಟಾಡಿಸ್ತಿದ್ದಾನೆ, ಅವ್ನು ತೆಗ್ದು ಎಸಿತಿದ್ದಾನೆ. ಈ ಥರ ಕಿತಾಪತಿ ಮಾಡೋದು ನನ್ನ ಮಗ. ಇವಾಗ ಎದ್ದಿದ್ದಾನಲ್ಲ ಅದಕ್ಕೆ ಸೈಲೆಂಟಾಗಿರೋದು. ಇಲ್ಲಾಂದ್ರೆ ಸುಮ್ಮನೆ ಆಟಾಡು. ಅವ್ನಿಗೆ ಈ ಥರ ಬೇರೆಯವ್ರು ಸಿಕ್ಕಿದ್ರೆ ಅವ್ನಿಗೂ ಒಂಥರ ಫುಲ್ ಖುಷಿ. ಅವನಿಗೂ ಟೈಮ್ ಪಾಸ್ ಆಗುತ್ತಲ್ಲ. ನಾನು ಸ್ವಲ್ಪ ಹೊರಗಡೆ ನೋಡೋಣ ಅಂತ ಅಂದ್ಕೊಂಡು ನೋಡ್ಕೊಂಡು ಕೂತಿದ್ದೆ. ಬೆಂಗಳೂರಲ್ಲ ಈ ಥರ ಗಿಡ ಮರಗಳು ಸಿಗೋದೇ ಕಮ್ಮಿ. ಈ ಥರ ಎಲ್ಲರೂ ಜರ್ನಿ ಮಾಡಬೇಕಾದ್ರೆ ನೋಡ್ಕೊಂಡಿದ್ರೆ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ. ಏನೋ ಒಂಥರ ಊರಿಗೆಲ್ಲ ಈ ಥರ ಹಸ್ರು ಇರುತ್ತಲ್ಲ, ತುಂಬ ಖುಷಿಯಾಗಿರುತ್ತೆ. ಹಳ್ಳಿಗೆ ಇರೋರಿಗೆ ಸಿಟಿಗೆ ಹೋಗ್ಬೇಕು ಅನ್ನೋ ಆಸೆ, ಸಿಟಿಲಿರೋರಿಗೆ ಹಳ್ಳಿ ವಾತಾವರಣ ನೋಡಬೇಕು ಅನ್ನೋ ಆಸೆ. ಈ ಥರ ಒಂಥರ ನಮಗೂ ವೆಕೇಷನ್ ಥರ ಇರುತ್ತೆ. ಊರಿಗೆ ಹೋಗ್ಬೇಕಾದ್ರೆ ಅಂತ ಅಂದ್ಬಿಟ್ಟು ಹಂಗೆ ನೋಡ್ತಾ ಕೂತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ. ಇವಾಗ ಮಳೆಗಾಲ ಇರೋದಕ್ಕಂತೂ ತುಂಬ ಗ್ರೀನರಿ ಆಗಿದೆ. ಹಿಂಗೆ ಒಂದು ಅರ್ಧ ಗಂಟೆ ನೋಡ್ತಾ ಕೂತಿದ್ವಿ. ಆಲ್ಮೋಸ್ಟ್ ಇನ್ನೇನು ಸಂಜೆನೇ ಆಗಿಬಿಡುತ್ತೆ. ಟ್ರೈನ್ ಇನ್ನೇನು ನಾವು ಊರಿಗೆ ಹೋಗ್ಬೇಕಲ್ಲ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ವಿ ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ. ನಾವಿವತ್ತು ಹೋಗ್ತಿರೋದು ಚಿತ್ರದುರ್ಗ ಹೊಳಲ್ಕೆರೆ ಹತ್ರ ನಮ್ಮೂರು. ಅಲ್ಲಿಗೆ ಹೋಗ್ತೀವಿ ನಮ್ಮ ಹಸ್ಬೆಂಡ್ ಮನೆಗೆ. ಹಬ್ಬ ಏನಾದರೂ ಫಂಕ್ಷನ್ಸ್ ಇದ್ರಷ್ಟೇ ನಾವು ಹೋಗೋದು, ಜಾಸ್ತಿ ಹೋಗಲ್ಲ. ನಾಳೆ ಏಕಾದಶಿ ಹಬ್ಬ ಇರೋದ್ರಿಂದ ಇವತ್ತೇ ಹೋಗ್ತಿದ್ದೀವಿ. ಹಿಂಗೆ ಹುಡುಗರ ಜೊತೆ 1-2 ಅವರ್ಸ್ ಆರಾಮಾಗಿ ಆಟ ಆಡಿಕೊಂಡು ಮಾತಾಡಿಕೊಂಡು ಜೋಕ್ಸ್ ಮಾಡ್ಕೊಂಡು ಇದ್ದ. ಟೈಮ್ ಪಾಸ್ ಹೆಂಗಾಯ್ತು ಅಂತ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ 80% ಜರ್ನಿನೇ ಕಂಪ್ಲೀಟ್ ಆಗೋಯ್ತು. ಈ ಥರ ಜರ್ನಿ ಮಾಡಬೇಕಾದ್ರೆ ಮಕ್ಕಳನ್ನ ತುಂಬ ಸೇಫಾಗಿ ನೋಡ್ಕೋಬೇಕು. ವಿಂಡೋ ಸೈಡ್ ಏನಾದರೂ ಬಿಟ್ಟಿದ್ದೀರಾ ಅಂತಂದರೆ ಅವ್ರು ಕತ್ತಾಕೋದು, ಕೈ ಹಾಕೋದು ಆ ಥರ ಎಲ್ಲ ಮಾಡ್ತಾರೆ. ಬಸ್ಸು, ಟ್ರೈನು ಯಾವುದ್ರಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ. ನನ್ನ ಮಗ ಸುಮ್ಮನೆ ಇರ್ತಾನಲ್ಲ ಅಂತ ಹಿಂಗೆ ನಿಲ್ಸಿದ್ದೀನಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವ್ನು ಹೊರಗಡೆ ಎಲ್ಲ ಆಗ್ತಾಯಿದ್ರೆ ಈ ಕಡೆ ಕರ್ಕೊಂಡು ಕೂರಿಸ್ಕೊಬಿಡ್ತೀನಿ. ಅವ್ನು ಟ್ರೈನ್ ಹೋಗ್ತಿತ್ತಲ್ಲ ನೋಡ್ತಾ ಇದ್ದ ಅಂತ ಅಂದ್ಬಿಟ್ಟು ನಿಲ್ಲಿಸ್ಕೊಂಡಿದ್ದೀನಿ ಅಷ್ಟೇ. ನೀವು ಈ ಥರ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದೀರಾ ಅಂದರೆ ತುಂಬ ಜೋಪಾನಾಗಿ ನೋಡ್ಕೊಳ್ಳಿ.
ಮಧ್ಯಾಹ್ನ ಊಟ ಮಾಡಿದ್ವಿ. ನಾನು ಏನು ಬೇಡ ಅಂತ ಅಂದ್ಬಿಟ್ಟು ಏನು ತೊಗೊಳ್ಳಿಲ್ಲ. ನಮ್ಮ ಮನೆಯವ್ರು ಚುರುಮುರಿ ತಿನ್ನೋಣ ಅಂತಂದರು. ಸರಿ ನೀವು ತಗೊಂಡು ತಿನ್ನಿರಿ ಅಂತ ಅಂದರೆ ಇಬ್ಬರು ಅಪ್ಪ ಮಗ ಇಬ್ಬರು ಚೆನ್ನಾಗಿ ತಿಂತಿದ್ದಾರೆ. ನೋಡಿ ಅಂತ ಅಂತಾನೆ ತಿನ್ನಬೇಕು ಅಂತಂದರೆ ಅವ್ರ ಅಪ್ಪ ಎಷ್ಟಿರ್ತಾರೆ ಅಷ್ಟೇ ಈಕ್ವಲ್ ಶೇರ್ನು ಇವನು ಕೊಡಬೇಕು, ಇಲ್ಲ ಅಂದರೆ ಹತ್ತು ಬಿಡ್ತಾನೆ. ಸರಿ ಅಂತ ಅಂದ್ಬಿಟ್ಟು ಇಬ್ಬರು ಹೆಂಗೋ ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ತಿಂದು ಅವ್ರಿಗೂ ಹೊಟ್ಟೆ ಸಿಗುತ್ತಲ್ವ ಅಂತ ಅಂದ್ಬಿಟ್ಟು ಕೇಳಿದ್ರೆ ಖಾಲಿ ಅಂತ ಕೇಳ್ತಾನೆ. ನನಗೆ ಕೊಡಪ್ಪ ಅಂದರೆ ಖಾಲಿ ಅಂತ ಹೇಳ್ತಾನೆ. ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟರಲ್ಲಿ ಇನ್ನೊಂದು 15 ಮಿನಿಟ್ಸ್ ಇದೆ. 6:10 ಆಗಿಬಿಟ್ಟಿದೆ. ಇನ್ನೇನು ಚಳಿ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅಂತ ನನ್ನ ಮಗನಿಗೆ ಜರ್ಕಿನಾಗಿ ಕೂರಿಸಿದ್ನಿ. ನೋಡಿ ಆ ಟೋಪಿಲಿ ಮುಚ್ತಾನೆ ಕೂಕ್ ಮಾಡ್ತಾನೆ. ಅವನಿಗೇನೋ ಸುಮ್ಮನೆ ಅದರಲ್ಲೇ ಒಂಥರ ಖುಷಿ. ಸರಿ ಅಂತ ಅಂದ್ಬಿಟ್ಟು ನಾನು ಅವನ್ನ ಆಟ ಆಡಿಸ್ಕೊಂಡಿದ್ದೆ. ಇನ್ನೇನು ಟ್ರೈನಿಂದ ಇಳಿಬೇಕಲ್ಲ, ಅಲ್ಲಿವರೆಗೂ ಆರಾಮಾಗಿ ಆಟ ಆಡ್ಕೊಂಡು ಕೂತಿರಲಿ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಮಾಡ್ತಿದ್ದಾನೆ. ಟೋಪಿ ಹಾಕೋತಾನೆ ಚಳಿ ಅಂತಾನೆ ಮತ್ತೆ ಮುಚ್ಕೋತಾನೆ. ಈ ಥರನೇ ಆರಾಮಾಗಿ ಆಟ ಆಡ್ಕೊಂಡಿದ್ದ ಅವನು. ಟ್ರೈನ್ ಇಲ್ಲಿ ಬಾ, ಇಲ್ಲಿ ನಿಂತ್ಕೊಂಡು ನೋಡು. ಹೋಗ್ಬರ್ರಿ, ಇಲ್ಲ ನಿಂತ್ಕೊ. ಅಲ್ಲಿ ನೋಡು ನೋಡ್ರಿ, ಹೊಳಲ್ಕೆರೆ ಸ್ಟೇಷನ್ ಬರೋಷ್ಟರಲ್ಲಿ 6:56 ಆಗಿಬಿಟ್ಟಿದೆ. ಮೋಡ. ಇಲ್ಲಿ ನನ್ನ ಮಗ ಸುಮ್ಮನೆ ಇರಬೇಕು. ಇಲ್ಲಿ ನೋಡು ಚಿನಿ ಕಡೆ ಒಂದು ತಿರ್ಗೋ, ಫೋಟೋ ಹಿಡಿತೀನಿ. ಹಾಯ್, ಈ ಕಡೆ ಒಂದು ತಿರ್ಗೋ. ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗು. ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.